ಹಲೋ ಫ್ರೆಂಡ್ಸ್, YP ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 15,000 ಒಳಗೆ ಇರುವಂತ ಫೋನ್ ಗಳನ್ನ ಕೊಂಡುಕೊಳ್ಳಬೇಕು ಅಂತ ಅಂದುಕೊಂಡವ್ರಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದ್ರೆ 15,000 ಒಳಗೆ ಇರುವಂತ ಎರಡು ಬೆಸ್ಟ್ ಫೋನ್ ಗಳನ್ನ ಆಯ್ಕೆ ಮಾಡಿಕೊಂಡು ತಂದಿದ್ದೇನೆ. ಈ ಫೋನ್ ಗಳು ಒಳ್ಳೆಯ ಒಂದು ಡಿಸ್ಪ್ಲೇ, ಒಳ್ಳೆಯ ಕ್ಯಾಮ್ರಾ, ಒಳ್ಳೆಯ ಬ್ಯಾಟರಿ ಮತ್ತು ಒಳ್ಳೆಯ ಒಂದು ಪ್ರೊಸೆಸರ್ ಅನ್ನ ಈ ಫೋನ್ ಗಳು ಹೊಂದಿವೆ. ಆದ್ದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ. Nova 7 ಇದಕ್ಕೆ MediaTek Dimensity 7300 ಅಲ್ಟಿಮೇಟ್ ಪ್ರೊಸೆಸರ್ ನ ಕೊಟ್ಟಿರುವಂತದ್ದು. ಮೊದಲೇ ಹೇಳಿದಂತೆ ಪವರ್ಫುಲ್ ಆದ ಒಂದು ಪ್ರೊಸೆಸರ್ ಅಂತ ಹೇಳ್ಬಹುದು. ಇಲ್ಲಿ ಕೂಡ ನೀವು ಹೈ ಲೆವೆಲ್ ಗೇಮ್ ಅನ್ನ ಸ್ಮೂತ್ ಆಗಿ ನೀವು ಆಡಬಹುದು. ಯಾವುದೇ ಒಂದು ತೊಂದರೆ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಡೈಲಿ ಅಪ್ಡೇಟ್ಸ್ ಗಳನ್ನ ಈಸಿಯಾಗಿ ಇಲ್ಲಿ ಮಾಡ್ಕೋಬಹುದು. ಇದಕ್ಕೆ 6.78 ಇಂಚಸ್ ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುವಂತದ್ದು. 144 hours ರಿಫ್ರೆಶ್ ರೇಟ್ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇದು Android 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೂ ಕೂಡ 6000 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಬ್ಯಾಟರಿ ವಿಷಯವಾಗಿ ಯಾವುದೇ ಇಶ್ಯೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇದಕ್ಕೆ ಸಪೋರ್ಟ್ ವಾಗಿ 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಬೇಗನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂತದ್ದು. ಇದಕ್ಕೆ 6GB RAM ಮತ್ತು 128GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಕೂಡ ನೀವು ಮೆಮರಿಯನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕೂಡ ಸಾಧ್ಯ ಇಲ್ಲ ಅಂತ ಹೇಳಬಹುದು. ಇನ್ನು ಇದಕ್ಕೆ 50MP ಮೇನ್ ಕ್ಯಾಮೆರಾವನ್ನ ಕೊಟ್ಟಿರುವಂತದ್ದು. ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಬಹುದು ಮತ್ತು ಪಿಕ್ಚರ್ ಸಹಿತ ಚೆನ್ನಾಗಿ ನೀವು ತೆಗೆಯಬಹುದು. ಮತ್ತು ಇದಕ್ಕೆ 13MP ಫ್ರಂಟ್ ಕ್ಯಾಮೆರಾವನ್ನ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು. ಸೆಲ್ಫಿಯನ್ನ ನೀವು ಚೆನ್ನಾಗಿ ಇಲ್ಲಿ ತೆಗೆಯಬಹುದು. ಇನ್ನು ಇದರ ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 14,999 ಆಗಿರುವಂತದ್ದು. ಈ ಪ್ರೈಸ್ ಕೂಡ ಲಾಂಚ್ ಆಗುವಂತ ಒಂದು ಸಮಯದಲ್ಲಿ ಹೆಚ್ಚು ಆಗಬಹುದು ಅಥವಾ ಕಮ್ಮಿ ಸಹಿತ ಆಗಬಹುದು. ಯಾವುದಕ್ಕೂ ವಿಚಾರ ಮಾಡಿಕೊಳ್ಳುವುದು ಒಳ್ಳೆಯದು. क्या चार्जर घर पर रह गया? कोई बात नहीं, एक ही दिन की तो जर्नी है. बैटरी खत्म होने की टेंशन से बचने का ये Oppo K13X ಇದು 6.67 ಇಂಚಸ್ HD+ LCD ಡಿಸ್ಪ್ಲೇ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇದು ಒಳ್ಳೆಯ ರೀತಿಯಂತ ಒಂದು ಡಿಸ್ಪ್ಲೇ ಅಂತ ಹೇಳ್ಬಹುದು. ಇದು LCD ಡಿಸ್ಪ್ಲೇ ಆಗಿದ್ದು ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುವಂತದ್ದು. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೆ MediaTek Dimensity 6300 ಪ್ರೊಸೆಸರ್ ಅನ್ನ ಕೊಡಲಾಗಿದೆ. ಇಲ್ಲಿ ಮೀಡಿಯಂ ತರದ ಗೇಮ್ ಅನ್ನ ನೀವು ಈಸಿಯಾಗಿ ಆಡಬಹುದು. ಆದ್ರೆ ಹೈ ಲೆವೆಲ್ ಗೇಮ್ ಅನ್ನ ಇಲ್ಲಿ ಆಡೋದಕ್ಕೆ ಹೋದ್ರೆ ನಿಮ್ಗೆ ಸಮಸ್ಯೆ ಆಗಬಹುದು ಅಂತ ಹೇಳ್ಬಹುದು. ಯಾಕಂದ್ರೆ ಇದು ಹೈ ಲೆವೆಲ್ ಗೇಮ್ ಅನ್ನ ಇದು ಸಪೋರ್ಟ್ ಮಾಡುವಂತದ್ದಲ್ಲ ಅಂತ ಹೇಳ್ಬಹುದು. ಇದು Android 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ 2 years OS ಅಪ್ಡೇಟ್ ಮತ್ತು 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಅನ್ನ ಕೊಟ್ಟಿರುವಂತದ್ದು. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ ಇದಕ್ಕೆ ಡುವೆಲ್ ಕ್ಯಾಮ್ರಾವನ್ನ ಕೊಟ್ಟಿರುವಂತದ್ದು. 50MP ಪ್ಲಸ್ 2MP ಮೇನ್ ಕ್ಯಾಮ್ರಾವನ್ನ ಕೊಡಲಾಗಿದೆ. ಇದು ಪಿಕ್ಚರ್ ನ ಚೆನ್ನಾಗಿ ಮಾಡ್ಕೋಬಹುದು ಮತ್ತು ವಿಡಿಯೋ ರೆಕಾರ್ಡಿಂಗ್ ಕೂಡ ಸಖತ್ತಾಗಿ ನೀವು ಮಾಡ್ಕೋಬಹುದು. ಇನ್ನು 8MP ಫ್ರಂಟ್ ಕ್ಯಾಮ್ರಾವನ್ನ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು. ಇನ್ನು ರ್ಯಾಮ್ ಮತ್ತು ಮೆಮರಿ ಬಗ್ಗೆ ಹೇಳ್ಬೇಕಂದ್ರೆ 8GB RAM ಮತ್ತು 128GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಮೆಮರಿಯನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇದಕ್ಕೆ ಕೊಟ್ಟಿರುವಂತ ಬ್ಯಾಟರಿ ಬಗ್ಗೆ ನೋಡ್ಬೇಕಂದ್ರೆ 6000 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ದೊಡ್ಡ ಬ್ಯಾಟರಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಒಂದು ದಿನ ನಿಮ್ಗೆ ಯಾವುದೇ ಸಮಸ್ಯೆ ಆಗದಂತೆ ಇದು ಬ್ಯಾಟರಿ ಬ್ಯಾಕಪ್ ಅನ್ನ ಕೊಡುವಂತದ್ದು. ಇದಕ್ಕೆ 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್
ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಇದು ಆದಷ್ಟು ಬೇಗನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂತದ್ದು. ಇನ್ನು ಇದರ ಪ್ರೈಸ್ ಅನ್ನ ನೋಡ್ಬೇಕಂದ್ರೆ 11,999 ಆಗಿರುವಂತದ್ದು. ಇದು ಬೆಸ್ಟ್ ಪ್ರೈಸ್ ಅಂತ ಹೇಳಬಹುದು. ಈ ಪ್ರೈಸ್ ಕೂಡ ಯಾವುದೇ ಸಮಯದಲ್ಲಿ ಹೆಚ್ಚು ಕಮ್ಮಿ ಆಗಬಹುದು. ಇದನ್ನ ಕೊಂಡುಕೊಳ್ಳುವಂತಹ ಒಂದು ಸಮಯದಲ್ಲಿ ಇದರ ಬಗ್ಗೆ ಗಮನ ಇಡುವುದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡೇನಿ. ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.